ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, LBA ಟೆಸ್ಟ್ 1 ಮುಗಿದೋಯ್ತು, 2 ಆಯಿತು, 3 ನಡೀತಾ ಇದೆ. ಭಾಳ ಕಡೆ ಇನ್ನೂ ಏನು ಗೊತ್ತೇ ಇಲ್ಲ, ಮಾಡೂ ಇಲ್ಲ ಮಕ್ಕಳಿಗೆ ಪಾಪ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಅವರ್ ವಿಡಿಯೋ. ನೋಡಿ, ಫಸ್ಟ್ ಇಯರ್ PUC ಎಕನಾಮಿಕ್ಸ್, ಆರ್ಟ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯಾವ ಪಾಠಗಳ ಮೇಲೆ ಇದು ಇದೆ ಅಂದರೆ ಚಾಪ್ಟರ್ 3 ಹಾಗೂ ಚಾಪ್ಟರ್ 4 ಅಂತ ಇದೆ ನಿಮಗೆ. ಅದು ಯಾವುದು ಅಂತ ಹೇಳಿದರೆ ಆರ್ಗನೈಸೇಷನ್ ಆಫ್ ಡೇಟಾ ಅಂತ, ಇನ್ನೊಂದು ಪ್ರೆಸೆಂಟೇಷನ್ ಆಫ್ ಡೇಟಾ ಅಂತ. ಆಯಿತಾ? ಆ ಪಾಠಗಳ ಮೇಲೆ ನಿಮಗೆ ಈ LBA ಟೆಸ್ಟ್ 3 ಮಾಡಬೇಕಿತ್ತು. ಮಾಡಿಲ್ಲ ಅಂದರೂ ಟೆನ್ಷನ್ ತಗೋಬೇಡಿ. ಈಗ ಯೂನಿಟ್ ಟೆಸ್ಟ್ 1 ನಿಮಗೆ 3ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಇವೇ ಪಾಠಗಳು ಇರ್ತವೆ ಹಾಗೂ ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಇಷ್ಟಂತೂ ನಾನು ಹೇಳಬಲ್ಲೆ. ನಿಮಗೆ LBA ಟೆಸ್ಟ್ ಮಾಡಿಲ್ಲ ಅಂತ ನೀವು ಈ ವಿಡಿಯೋ ವೇಸ್ಟ್ ಅನ್ಕೋಬೇಡಿ, ಯೂನಿಟ್ ಟೆಸ್ಟಿಗೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಬನ್ನಿ ಈಗ ಪಾರ್ಟ್ A ನೋಡ್ತಾ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಹಾಗಿದ್ರೆ ಅರೇಂಜಿಂಗ್ ಆರ್ ಆರ್ಗನೈಸಿಂಗ್ ಥಿಂಗ್ಸ್ ಇಂಟು ಗ್ರೂಪ್ ಆಫ್ ಏನಿದು ಕ್ಲಾಸಸ್ ಬೇಸ್ಡ್ ಆನ್ ಸಮ್ ಕ್ರೈಟೀರಿಯಾ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ಲಾರಿಫಿಕೇಷನ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ A. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ನಡೆದಂತಹ LBA 2, LBA 3 ಟೆಸ್ಟಿನ ಪ್ರಶ್ನೆ ಪತ್ರಿಕೆಗಳು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ದಯವಿಟ್ಟು ನಮ್ಮ ಒಂದು ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ. ಕ್ವಶನ್ ನಂಬರ್ 2, ಡೇಟಾ ಎಕ್ಸ್ಪ್ರೆಸ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಈಸ್ ಕಾಲ್ಡ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಟೇಬಲ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಬನ್ನಿ ನೋಡೋಣ. Each question carries 1 marks, total 2 marks, 2 questions. In dash method of classification of data, upper limit of a class is included in the same class anta ide. That is inclusive method is the right answer. Question number 2, component bar graphs are also called as sub diagrams ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ನೋಡವಾ. chronological or data. Right answer is years. Qualitative data. Right answer is nationality. Frequency polygon obtained from histogram is the right answer. ಈಗ ನಾವು 1 marks questions ಕಡೆಗೆ ಹೋಗವ. Answer the following questions in one word or a sentence. ವಾಟ್ ಈಸ್ ರಾ ಡೇಟಾ ಅಂತ ಇದೆ. ದಿ ಡೇಟಾ ವಿಚ್ ಈಸ್ ನಾಟ್ ಕ್ಲಾಸಿಫೈಡ್ ಆರ್ ಆರ್ಗನೈಸ್ಡ್ ಈಸ್ ಕಾಲ್ಡ್ ರಾ ಡೇಟಾ. ಅಂದರೆ ಇನ್ನೂ ಅದನ್ನು ಒಂದು ಕರೆಕ್ಟಾಗಿ ಏನಂದರೆ ಅನುಸಾರವಾಗಿ ಅದನ್ನು ಜೋಡಿಸ್ಕೊಂಡಿಲ್ಲ, ಅದನ್ನೇ ನಾವು ರಾ ಡೇಟಾ ಅಂತ ಕರಿತೀವಿ. ಆಯಿತಾ? ದ ಡೇಟಾ ವಿಚ್ ಈಸ್ ನಾಟ್ ಕ್ಲಾಸಿಫೈಡ್ ಈಸ್ ಕಾಲ್ಡ್ ರಾ ಡೇಟಾ ಅಥವಾ ದ ಡೇಟಾ ವಿಚ್ ಈಸ್ ನಾಟ್ ಆರ್ಗನೈಸ್ಡ್. ಆಯಿತಾ? ವಿಚ್ ಡಯಾಗ್ರಾಮ್ ಗಿವ್ಸ್ ದಿ ವ್ಯಾಲ್ಯೂ ಆಫ್ ಮೋಡ್ ಅಂತ ಇದೆ. ಹಿಸ್ಟೋಗ್ರಾಮ್ ಇಸ್ ದ ರೈಟ್ ಆನ್ಸರ್. ಮಕ್ಕಳು, ಇಲ್ಲಿಗೆ 10 marks ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಪ್ರತಿಯೊಂದು ಕ್ವಶನಿಗೂ ಆನ್ಸರ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇಲ್ಲಿ ಆನ್ಸರ್ ಎನಿ 3 ಕ್ವಶನ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ನೋಡಿ, ಈಚ್ ಕ್ವಶನ್ ಕ್ಯಾರೀಸ್ 2 marks ಐತೆ. ಯಾವುದಾದ್ರೂ 3ಕ್ಕೆ ಬರೆಯಿರಿ ಅಂತ ಇದೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಮೆಥಡ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ ಅಂತ ಇದೆ. ಫಸ್ಟ್ ಒನ್ exclusive method ಅಂತ ಇದೆ. ಎ ಮೆಥಡ್ ಆಫ್ ಕ್ಲಾಸ್ ಕನ್ಸ್ಟ್ರಕ್ಷನ್ ಇನ್ ವಿಚ್ ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಕ್ಲಾಸ್ ಈಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ಬರೀಬೇಕು. ಇನ್ಕ್ಲೂಸಿವ್ ಮೆಥಡಿಗೆ ಏನು ಬರೀತೀರಾ? ಎ ಮೆಥಡ್ ಆಫ್ ಕ್ಲಾಸ್ ಕನ್ಸ್ಟ್ರಕ್ಷನ್ ಇನ್ ವಿಚ್ ಲೋವರ್ ಆ್ಯಂಡ್ ಅಪ್ಪರ್ ಲಿಮಿಟ್ಸ್ ಆಫ್ ಎ ಕ್ಲಾಸ್ ವಿಲ್ ಬಿ ಪಾರ್ಟ್ ಆಫ್ ದಿ ಕ್ಲಾಸ್ ಈಸ್ ಕಾಲ್ಡ್ ಇನ್ಕ್ಲೂಸಿವ್ ಕ್ಲಾಸ್ ಮೆಥಡ್ ಆಗುತ್ತೆ. ಆಯಿತಾ ಮಕ್ಕಳೇ? ನೆಕ್ಸ್ಟು ಇನ್ನೊಂದು ಪ್ರಶ್ನೆ. ರೈಟ್ ದಿ ಫಾರ್ಮುಲಾ ಟು ಫೈಂಡ್ ಔಟ್ ಕ್ಲಾಸ್ ಮಿಡ್ ಪಾಯಿಂಟ್ ಅಂತ ಇದೆ. ಮಿಡ್ ಪಾಯಿಂಟ್ ಆಫ್ ಎ ಕ್ಲಾಸ್ ಈಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್ ಪ್ಲಸ್ ಅಪ್ಪರ್ ಲಿಮಿಟ್ ಆಫ್ ಎ ಕ್ಲಾಸ್ ಡಿವೈಡೆಡ್ ಬೈ 2 ಅಂತ ಬರೆದ್ರೆ ನಿಮಗೆ 2 marks ಸಿಗುತ್ತೆ. ಇಮ್ಯಾಜಿನ್, ಒಂದು ಫಾರ್ಮುಲಾ ಬರೆಯೋದ್ರಿಂದ 2 marks ಸಿಗುತ್ತೆ. ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ LBA ಟೆಸ್ಟ್ 2 ಆ್ಯಂಡ್ LBA ಟೆಸ್ಟ್ 3 ಕ್ವಶನ್ ಪೇಪರ್ಸ್. ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು. ದಯವಿಟ್ಟು ಹೆಲ್ಪ್ ಆಗುತ್ತೆ ರೀ ಎಲ್ಲರಿಗೂ. ನೋಡಿ, ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಮ್ಮಿಂಗ್ ಯೂನಿಟ್ ಟೆಸ್ಟ್ 1. ನಿಮಗೆ 3ನೇ ತಾರೀಕಿಂದ ಎಕ್ಸಾಮ್ಸ್ ಇದೆ ಅಲ್ವ, ಅದಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ ಆರ್ ದಿ ಟೈಪ್ಸ್ ಆಫ್ ಬಾರ್ ಗ್ರಾಫ್ ಅಂತ ಇದೆ. ಸಿಂಪಲ್ ಬಾರ್ ಗ್ರಾಫ್ ಅಂತ ಬರೀರಿ, ಇನ್ನೊಂದು ಮಲ್ಟಿಪಲ್ ಬಾರ್ ಗ್ರಾಫ್ ಆ್ಯಂಡ್ ಒನ್ ಮೋರ್ ಈಸ್ ಕಾಂಪೊನೆಂಟ್ ಬಾರ್ ಚಾರ್ಟ್ ಅಂತ ಬರೀರಿ. 3ರಲ್ಲಿ ಯಾವುದಾದ್ರೂ 2 ಬರೆದ್ರೂ ನಡೆಯುತ್ತೆ. ನೆಕ್ಸ್ಟ್,
ವಾಟ್ ಈಸ್ ಕಾಂಪೊನೆಂಟ್ ಬಾರ್ ಗ್ರಾಫ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಇದೆ. ಎ ಡಯಾಗ್ರಾಮ್ ಇನ್ ವಿಚ್ ದ ಟೋಟಲ್ ವ್ಯಾಲ್ಯೂಸ್ ಆಫ್ ಎ ವೇರಿಯಬಲ್ ಆರ್ ಪ್ಲೇಸ್ಡ್ ಇನ್ ಎ ಸಿಂಗಲ್ ಬಾರ್ ಆ್ಯಂಡ್ ಫರ್ದರ್ ಡಿವೈಡೆಡ್ ಇಂಟು 2 or more subdivisions often converted and represented in terms of percentage is called ಕಾಂಪೊನೆಂಟ್ ಬಾರ್ ಗ್ರಾಫ್ ಆಗುತ್ತೆ. ಎಕ್ಸಾಂಪಲ್ಸ್ ಕೊಟ್ಟಿರೋದಪ್ಪ ಇವೆಲ್ಲ. ಬನ್ನಿ ವಿದ್ಯಾರ್ಥಿಗಳೇ ಮುಂದೆ ಹೋಗುವ. ಪಾರ್ಟ್ ಸಿನಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಗ ರೈಟ್ ಅಬೌಟ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ ಅಂತ ಇದೆ ನೋಡಿ. ಇದಿಷ್ಟು ಬರೀಬೇಕು. ಅರೇಂಜಿಂಗ್ ಡೇಟಾ ಇನ್ ಎ ಸಿಸ್ಟಮೆಟಿಕ್ ಆರ್ಡರ್ ಆಯಿತಾ ಈಸ್ ಕಾಲ್ಡ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ. ನೋಡಿ ಅದಕ್ಕೂ ಇದಕ್ಕೂ ರಾ ಡೇಟಾಗೆ ಅರೇಂಜ್ ಆಗಲಿಲ್ಲ ಅಂದರೆ ರಾ ಡೇಟಾ ಅಂತ ಕರಿತೀವಿ. ಅರೇಂಜ್ ಆಗಿರೋದನ್ನು ಕ್ಲಾಸಿಫಿಕೇಷನ್ ಆಫ್ ಡೇಟಾ ಅಂತ ನಾವು ಕರಿತೇವೆ. ಇದರಲ್ಲಿ ಟೈಪ್ಸ್ಗಳು ಇದ್ದಾವೆ. ಈಗ 4 ಟೈಪ್ಸು. ಒಂದು ಯಾವುದು ಕ್ರೋನೊಲಾಜಿಕಲ್ ಕ್ಲಾಸಿಫಿಕೇಷನ್ನು, ಇನ್ನೊಂದು ಸ್ಪೇಷಿಯಲ್ ಏನಿದು ಕ್ಲಾಸಿಫಿಕೇಷನ್ನು, ಇನ್ನೊಂದು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್ ಇಸ್ ದೇರ್, ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್. 4 ಕ್ಲಾಸಿಫಿಕೇಷನ್ ಬರೆದು ಅದಕ್ಕೆ ಸ್ವಲ್ಪ ಡೆಫಿನೇಷನ್ನು ಹಾಗೂ ಒಂದೊಂದು ಎಕ್ಸಾಂಪಲನ್ನು ಬರೀರಿ. ಮುಂದೆ ಹೋಗೋಣ. ಈಗ ಸಾಕಲ್ವಾ? ಬನ್ನಿ. ಇದು ನಮ್ಮ ಮೇಲ್ ಐ ಡಿ ಕಂಡ್ರೋ. ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿ ಕೊಡಿ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕಂಟಿನ್ಯೂಯಸ್ ಆ್ಯಂಡ್ ಡಿಸ್ಕ್ರೀಟ್ ವೇರಿಯಬಲ್ಸ್ ಅಂತ ಇದೆ. 4 ಮಾರ್ಕ್ಸಿಗೆ ಸರ್. ಈಸಿಯಾಗಿ ತಗೊಳ್ಳು ಬರಿಬೋದು. ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ಅಂತ ಇದೆ. ಕ್ಯಾನ್ ಟೇಕ್ ಓನ್ಲಿ ಸರ್ಟನ್ ಸ್ಪೆಷಲ್ ವ್ಯಾಲ್ಯೂಸ್ ಅಂತ ಈ ರೀತಿಯಾಗಿ ಡಿಫ್ರೆನ್ಸನ್ನು ಮಾಡಿ ಬರೀರಿ. ಮೂವ್ಸ್ ಕಂಟಿನ್ಯೂಸ್ಲಿ ಫ್ರಮ್ ಒನ್ ವ್ಯಾಲ್ಯೂ ಟು ಅನದರ್ ವ್ಯಾಲ್ಯೂ ಇದೆ. ಜಂಪ್ಸ್ ಫ್ರಮ್ ಒನ್ ವ್ಯಾಲ್ಯೂ ಟು ಅನದರ್ ವ್ಯಾಲ್ಯೂ. ಇಲ್ಲಿ ಮೂವ್ ಆಗುತ್ತೆ, ಇಲ್ಲಿ ಜಂಪ್ ಆಗುತ್ತೆ. ಎಕ್ಸಾಂಪಲ್ ಸ್ವಿಮ್ಮಿಂಗ್ ಇನ್ ವಾಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಜಂಪಿಂಗ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಅಂತ. ನೆಕ್ಸ್ಟ್ ಈಗ ಇನ್ನೊಂದು ಪ್ರಶ್ನೆ ಇದೆ ಸ್ವಲ್ಪ ಇದ್ರ ಮೇಲೆ. ಬನ್ನಿ. ಡ್ರಾ ಎ ಫ್ರೀಕ್ವೆನ್ಸಿ ಕರ್ವ್ ವಿತ್ ದಿ ಹೆಲ್ಪ್ ಆಫ್ ದಿ ಫಾಲೋಯಿಂಗ್ ಡೇಟಾ ಅಂತ ಇದೆ ಆಯಿತಾ. ಮಾರ್ಕ್ಸ್ ಕಾರ್ಡು ಕೊಟ್ಟಿರುವಂಥದ್ದು. ದಿಸ್ ಈಸ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ನಂಬರ್ ಆಫ್ ಸ್ಟೂಡೆಂಟ್ಸ್ 0 to 10 5 ಮಕ್ಕಳು, 22 ಇದು ಕೊಟ್ಟಿರುವಂಥದ್ದು ಆಯಿತಾ. ಎಕನಾಮಿಕ್ಸಲ್ಲಿ 50 ಸ್ಟೂಡೆಂಟ್ಸು ಟೋಟಲ್ ನೋಡಿ 0 to 50ವರೆಗೂ ಆಯಿತಾ. ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಇರುವಂಥದ್ದು. ಮಾರ್ಕ್ಸ್ ಸ್ಕೋರ್ಸ್ ಆಯಿತಾ. 0 to 10 5 ಜನ ಅಂಕಗಳನ್ನು ಗಳಿಸಿದ್ದಾರೆ. 10 to 20 ಇನ್ ಬಿಟ್ವೀನ್ 10 to 20 ಆಫ್ ದೆಮ್ ಆರ್ ದೇರ್ ಅಂದರೆ ಅವರ ರೇಂಜು ಮಾರ್ಕ್ಸ್ ತೆಗೆದುಕೊಂಡಿರುವಂಥದ್ದು. 40 to 50 ಬರೀ 5 ಜನ. ಹಾಗಿದ್ರೆ ಮಾರ್ಕ್ಸ್ ಕೋಡ್ ಇನ್ ಎಕನಾಮಿಕ್ಸ್ ಬೈ ಸ್ಟೂಡೆಂಟ್ಸ್ ಅಂತ ಹಾಕಿಬಿಟ್ಟು ಈ ರೀತಿಯಾಗಿ ತಾವುಗಳು ಒಂದು 0 to 10 ಏನಂತೀರ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಬೇಕು ಗ್ರಾಫಲ್ಲಿ ಈ ರೀತಿಯಾಗಿ ಆಯಿತಾ. ಭಾಳ ಈಸಿಗೆ ಸರ್, ನೀವು ಮಾಡ್ತೀರಾ. ಭಾಳ ಈಸಿಯಾಗಿದೆ ಕಣ್ರೋ. ಖುಷಿಯಾಗಿ ಡಾಟ್ ಇಟ್ಕೊಳ್ಳಿ. ನೋಡಿ 0 to 10 5 ಅಲ್ವಾ, 5 ಅಂತ ಇಟ್ಕೊಳ್ಳಿ. ನಂತರದಲ್ಲಿ ಇನ್ನೊಂದು ಯಾವುದು 10 to 20 ಇದೆ. ಅಕ್ಟೋಬರ್ ಟು 20 ಆಗಿಬಿಟ್ಟಿದೆ, ಸಾರಿ ಆಯಿತಾ. 10 to 20 ಅದು 10 to 20 ಏನಿದೆಯಪ್ಪ ನಮ್ಮದು 10 to 20 20 ಇದೆ. 20ಕ್ಕೆ ಒಂದು ಡಾಟ್ ಇಟ್ಕೊಳ್ಳಿ. ಸೀದಾ ಅಲ್ಲಿಗೆ ಹೋಗಿ ಅಲ್ಲಿಂದ ಆಯಿತಾ. 20 to 30 ಅದಕ್ಕೆ 15 ಇದೆ. ಈ ರೀತಿಯಾಗಿ ಮಾಡುವಂಥದ್ದು ಬಹಳ ಈಸಿ ಕಣ್ರಿ. ನೆಕ್ಸ್ಟ್ ಪಾರ್ಟ್ ಡಿ ಅನ್ನು ನೋಡ್ತಾ ಹೋಗೋಣ ನಾವು. ಆನ್ಸರ್ ಎನಿ ಈಚ್ ಕ್ವಶನ್ ಕ್ಯಾರಿ 6 ಮಾರ್ಕ್ಸ್ ಇದೆ ಸರ್. ಲೀಸ್ಟ್ ಔಟ್ ದ 5 ಕ್ವಶನ್ಸ್ ಟು ಬಿ ಅಡ್ರೆಸ್ಡ್ ವೈಲ್ ಪ್ರಿಪೇರಿಂಗ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 2 ಆಫ್ ದೆಮ್ ಅಂತ ಇದೆ. 5 ಪ್ರಶ್ನೆಗಳನ್ನು ಬರೆಯಿರಿ. 5ರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನು ತೆಗೆದುಕೊಂಡು ತಾವುಗಳು ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್. ಇಲ್ಲ 2 ಮಾರ್ಕ್ಸ್ ಬಂದುಬಿಡುತ್ತೆ ನಿಮಗೆ. ಯಾವುದು ತಾವುಗಳು 5 ಕ್ವಶನ್ಸ್ ಬರೀತಿಲ್ವೋ ಅದರಲ್ಲೇ 2 ಮಾರ್ಕ್ಸ್ ಕೊಡ್ತಾರೆ. ನಂತರದಲ್ಲಿ ಇದಕ್ಕೂ 2 ಮಾರ್ಕ್ಸ್, ಅದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ ಎಕ್ಸ್ಪ್ಲನೇಷನ್ ಮಾಡಿದರೆ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಎಕ್ಸ್ಪ್ಲೇನ್ ದಿ ಕಾಂಪೊನೆಂಟ್ಸ್ ಆಫ್ ದಿ ಟೇಬಲ್. ಅದೇ ಹೇಳಿದ್ನಲ್ವ, ಅದನ್ನು ಬರೆದು ಬಿಡಿ. ಇದೇ ರೀತಿಯಾಗಿ ಟೇಬಲ್ ನಂಬರು, ಟೈಟಲ್ಲು, ಕಾಲಮ್ ಹೆಡ್ಡಿಂಗು, ರೋ ಹೆಡ್ಡಿಂಗು, ಬಾಡಿ ಆಫ್ ದಿ ಟೇಬಲ್, ಯೂನಿಟ್ ಆಫ್ ಮೆಜರ್ಮೆಂಟ್, ಸೋರ್ಸ್, ನೋಟ್ ಎಲ್ಲವೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಕಣ್ರಿ. ಏನು ಸರ್ ಹಿಂಗೆ ಫಾಸ್ಟಾಗಿ ಹೋಗ್ತೀರಾ, ನಾವು ಹೇಗೆ ಬರ್ಕೋಬೇಕು ಅಂತ ಏನು ಟೆನ್ಷನ್ ತೊಗೋಬೇಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಅದನ್ನು ತಾವುಗಳು ಬರಿಬೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಮಕ್ಕಳೇ. ಏನೇ ಡೌಟ್ ಏನೇ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಬರಲ್ಲ ಅಂತ ತಾವುಗಳು ಕೂತ್ಕೋಬೇಡಿ. 100% ನಾನು ಅಪ್ಲೋಡ್ ಮಾಡಿದಂತಹ ಪ್ರಶ್ನೆಗಳು ಬರ್ತವೆ. ಗ್ರಾಮರ್ ಅಂತೂ ಈಸಿಯಾಗಿರುತ್ತೆ, ಅದನ್ನು ಕಲಿಬೇಕು. ಇನ್ನೂ ಏನೂ ಬರಲ್ಲ ಅಂದರೂ ಚಿಂತೆ ಇಲ್ಲ. ಯಾರಿಗೆ ಗ್ರಾಮರ್ ಬರಲು ಕಮೆಂಟ್ ಮಾಡಿ, ಇಂಗ್ಲೀಷ್ ಗ್ರಾಮರ್ ಬೇಕು ಫಸ್ಟ್ ಇಯರ್ PUC ಅಂತ ಕಳಿಸ್ಕೊಡ್ತೀನಿ. ಬೇಸ್ಡ್ ಅಂತಿ ಮಂತ್ಲಿ ಎಕ್ಸ್ಪೆಂಡಿಚರ್ ಆನ್ ಫುಡ್ ನೋಡಿ ಆಫ್ 20 ಹೌಸ್ಹೋಲ್ಡ್ಸ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಈಗ ಇಲ್ಲಿ 3, 5, 10, 20 ಟೋಟಲ್ ಹೌದಲ್ವಾ ಇನ್ ರುಪೀಸ್ ಆಫ್ 20 ಹೌಸ್ ಹೋಲ್ಡ್ಸ್. ನೋಡಿ ಇದು ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಇದರಷ್ಟು ಈಸಿ ಯಾವುದೂ ಅಲ್ಲ. ಐಡೆಂಟಿಫೈ ದಿ ಲಾರ್ಜೆಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ಪೆಂಡಿಚರ್ ಆನ್ ಫುಡ್ ಅಂತ ಇದೆ. ಲಾರ್ಜೆಸ್ಟ್ ವ್ಯಾಲ್ಯೂ ಎಕ್ಸ್ಪೆಂಡಿಚರ್ ಆನ್ ಫುಡ್ ಈಸ್ 5090 ಅನ್ನುವಂಥದ್ದು ಸೆಕೆಂಡ್ ಕಾಲಮಲ್ಲಿ. ಥರ್ಡ್ ಒನ್ ಇದೆ ಅಲ್ವಾ, ಅದಾಗುತ್ತೆ. ಐಡೆಂಟಿಫೈ ದಿ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ಪೆಂಡಿಚರ್ ಆನ್ ಫುಡ್ ಅಂತ ಇದೆ. ಅದು
1085 ಅಂತ ಇದೆ ಅಲ್ವಾ, ಅದಾಗುತ್ತೆ. ಥರ್ಡ್ ಕಾಲಮಲ್ಲಿ ಥರ್ಡ್ ಒನ್ ಇದೆ ಅಲ್ವಾ, ಅದು ಅಂದರೆ ಒಂದು ಲಾರ್ಜೆಸ್ಟು ಒಂದು ಸ್ಮಾಲೆಸ್ಟ್. ಎಷ್ಟು ಈಸಿ ಅಲ್ವಿ, ಇದು ಬರಲ್ಲ ಅಂದರೆ ಮತ್ತೇನು ಹೇಳೋಣ. ಫೈಂಡ್ ಔಟ್ ದಿ ರೇಂಜ್ ಆಫ್ ಮಂತ್ಲಿ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆನ್ ಫುಡ್ ಅಂತ ಇದೆ ಆಯಿತಾ. ಇದನ್ನು ತಾವುಗಳು ಕ್ಯಾಲ್ಕುಲೇಷನ್ ಮಾಡಿದರೆ ಏನಾಗುತ್ತೆ, 4005 ಬರುತ್ತೆ. ಹೇಗೆ ಸರ್ ಬರುತ್ತೆ ಅಂತ ಹೇಳಿದರೆ ಇಲ್ಲಿದೆ ನೋಡಿ. ಈಗ 5000 ಹೈಯೆಸ್ಟ್ ಅಲ್ವಾ, ಲೋಯೆಸ್ಟ್ ಯಾವುದು, ಅದರಲ್ಲಿ ಸ್ಮಾಲೆಸ್ಟ್ ಯಾವುದು 1085. ಇದನ್ನು ನೀವು ಇದು ಮಾಡಿದರೆ 4005 ಆಗುತ್ತೆ. ಕ್ವಶನ್ 10 ಹೌಸ್ ಹೋಲ್ಡ್ ಸ್ಪೆಂಡ್ ಇನ್ ಬಿಟ್ವೀನ್ 15,000 ಆ್ಯಂಡ್ ರುಪೀಸ್ 2500 ಆನ್ ಫುಡ್ ಅಂತ ಇದೆ. ಹೌ ಮೆನಿ ಹೌಸ್ ಹೋಲ್ಡ್ ಸ್ಪೆಂಡ್ ಅಂತ ಕೊಟ್ಟಿದ್ದಾರಲ್ವ, ಅದನ್ನು ತಗೊಳ್ಳಿ ಇಲ್ಲಿ ನೋಡಿ ಬರಿಬೇಕಾಗತ್ತೆ. ಧನ್ಯವಾದಗಳು. ನಿಮ್ಮ ಸದಾ ಸಂತೋಷವಾಗಿರಿ ಮಕ್ಕಳೇ. ನಾನು ಹೇಳಿದ್ನಲ್ವ, ಇಂಗ್ಲೀಷಲ್ಲಿ ಟೆನ್ಷನ್ ತಗೋಬೇಡಿ. ಐ ವಿಲ್ ಡೂ ದ ನೀಡ್ಫುಲ್.